ರಾಜ್ಯದಲ್ಲಿ ಜೂನ್ 30ರಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಎಸ್ಐಆರ್ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಮತದಾರರ ಹಕ್ಕನ್ನ ತೆಗೆಯೋದಕ್ಕೆ ಸಂಚು ನಡೀತಾ ಇದೆ ಅಂತ ಡಿಸಿಎಂ ಹೇಳಿದ್ದಾರೆ. ಹುಷಾರಾಗಿರ್ಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದೀನಿ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ವೋಟ್ ಹೋಗುತ್ತೆ. ವೋಟ್ ಹೋದ್ರೆ ಅವರು ಬಸ್ನಲ್ಲಿ ಓಡಾಡೋದಕ್ಕಾಗಲ್ಲ. ಐಡಿ ಕಾರ್ಡ್ ಇರಲ್ಲ. ಓಲ್ಡ್ ಏಜ್ ಪೆನ್ಷನ್ ಸಿಗಲ್ಲ. ವಿಧವಾ ವೇತನ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಏನೂ ಸಿಗಲ್ಲ ಅಂತ ಡಿಸಿಎಂ ಮಾತನಾಡಿದ್ದಾರೆ. ಎಸ್ಐಆರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಬಹಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ, ಇಲ್ಲ ತನ್ನ ವೋಟನ್ನು ಕಳ್ಕೊಳ್ತಾರೆ. ಇದು ಬೇರೆ ರಾಜ್ಯದಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮ್ಮ ಬಡವರು ಮತದಾರರ ಹಕ್ಕನ್ನು ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಭಾಳ ಹುಷಾರಾಗಿರಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕಿರಬೇಕು. ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನು BLAಗಳನ್ನ, ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದ್ದೀವಿ. ಯಾಕೆಂದರೆ ನೋಟಿಫಿಕೇಶನ್ ಎಲ್ಲ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ. ಪ್ರತಿಯೊಬ್ಬರು ಅರ್ಜಿ ಕೊಡಬೇಕಾಗಿದೆ, ದಾಖಲೆ ಕೊಡಬೇಕಾಗಿದೆ. ಅವೆಲ್ಲ ಅಬ್ಜೆಕ್ಷನ್ಸು ಮತ್ತೊಂದೆಲ್ಲ ಲೇಟ್ ಆಗ್ಬೋದು. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ವೋಟ್ ಹೋಗ್ತದೆ. ವೋಟ್ ಹೋಯ್ತು ಅಂತಂದರೆ ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ.